ಸಿಗಾಕಂಡ ಕಳ್ಳ ಸತ್ತೋಗಿದ್ದು ಕೆಟ್ಟಿ ಇಲ್ಲಿ ನಮ್ಮುಂದೆ ಬಂದು ನಾಟಕ ಆಡ್ತೀಯ ರಾಮಾಚಾರಿ. ಹಬ್ಬ ಸದ್ಯಕ್ಕೆ ಆ ರಾಮಾಚಾರಿ ಪ್ರೇತದ ಕಾಟ ತಪ್ತು ಅನ್ಸತ್ತೆ. ಓಹೋ ಅಲ್ಲಿ ಕೂತಿದೀಯಾ? ನಿನ್ನ ಆರಾಮಾಗಿ ಕೂತ್ಕೊಳಕ್ ಬಿಡ್ಬಾರ್ದಲ್ಲ. ಬಂದೇ ಇರು, ಮಾಡ್ತೀನಿ. ಅಲ್ಲ, ಈ ಪ್ರೇತಕ್ಕಿದ್ದಿದ್ ಪವರ್ ಮುಗ್ದೋಯ್ತಾ ಅಂತ. ಅದೇ ಮುಗ್ದೋಗುತ್ತೆ ಅತ್ಗೆ. ಮುರಾರಿ, ಅತ್ಗೆ ನೀವ್ ಬದುಕಿರೋವರ್ಗು ರಾಮಾಚಾರಿ ದೇವದ ಕಾಟ ಇದ್ದೇ ಇರುತ್ತೆ. ಹೌದಾ? ನಿನಗೆ ಗೊತ್ತು ಮುರಾರಿ? ರಾಮಾಚಾರಿ ಸಾಯಕ್ಕಿಂತ ಮೊದ್ಲು ನನ್ ಕ್ಲೋಸ್ ಫ್ರೆಂಡ್ ಆಗಿದ್ದ. ಈಗ ಸತ್ ಮೇಲೆ ಕ್ಲೋಸ್ ದೆವ್ವ ಫ್ರೆಂಡ್ ಆಗಿದ್ದಾನೆ. ರುಕ್ಕೋತ್ಕೆ ಏನ್ ಮುರಾರಿ? ರಾಮಾಚಾರಿನ ಸಾಯಿಸಿದ್ದು ನೀನಾ? ನನಗೊತ್ತು, ನೀನೇ ಅವನನ್ನ ಸಾಯಿಸಿದ್ದು. ನಿನ್ಗೆ ಯಾರು ಹೇಳಿದ್ದು? ನಾನು ನಿನ್ಗೆ ಹಾಗೆ ಹೇಳಿಲ್ವಾ, ರಾಮಾಚಾರಿ ನನ್ ಕ್ಲೋಸ್ ಫ್ರೆಂಡು ಅಂತ. ಆಗಾಗ ನನ್ಗೆ ಫೋನ್ ಮಾಡಿ ನನ್ನನ್ನು ಯಾರು ಸಾಯಿಸಿದ್ರು, ಹೇಗ್ ಸಾಯಿಸಿದ್ರು ಅಂತ ಎಲ್ಲನೂ ಹೇಳ್ತಾ ಇರ್ತಾನೆ. ಎಲ್ಲ ಅಂದ್ರೆ ನೀನು ಚಾಕುಲಿ ಚುಚ್ಚಿ ಸಾಯಿಸಿದ್ದು, ನೀನ್ ಸಾಯಿಸ್ಬೇಕಾದ್ರೆ ನಿನ್ ಜೊತೆಲಿ ಯಾರ್ಯಾರಿದ್ರು ಅಂತ ಎಲ್ಲ ಹೇಳ್ತು. ಎಲ್ಲ ಹೇಳ್ತಾ? ಹೌದು, ಎಲ್ಲನೂ ಹೇಳ್ತು. ಆದ್ರೆ ನಾನದು ನಂಬಲಿಲ್ಲ. ನನಗ್ ಗೊತ್ತು ನಮ್ ರುಕ್ಕೋತ್ಗೆ ಸ್ವಲ್ಪ ಕೆಟ್ಟೋಳೆ, ಆದ್ರೆ ಕೊಲೆ ಮಾಡೋಷ್ಟು ಕೆಟ್ಟೋಳಲ್ಲ ಅಂತ ನನಗ್ ಗೊತ್ತು. ಥ್ಯಾಂಕ್ಸ್ ಮುರಾರಿ, ನಿನ್ನ ಮೇಲೆ ಇಷ್ಟೊಂದು ನಂಬಿಕೆ ಇಟ್ಟಿದ್ಯಲ್ಲ, ತುಂಬಾ ಥ್ಯಾಂಕ್ಸ್. ಅದು ರಾಮಾಚಾರಿ ದೇವ ಇನ್ನು ಏನೋ ಹೇಳ್ತು. ಏನ್ ಹೇಳ್ತು? ನೀನು ರಾಮಾಚಾರಿನ ಕ್ರೂರವಾಗಿ ಸಾಯಿಸಿದೀಯಂತಲ್ಲ, ಅದಕ್ಕೆ ಅವನಿಗೆ ನಿನ್ ಮೇಲೆ ಕೋಪ ಇದೆಯಂತೆ. ಅವನ ಆತ್ಮಕ್ಕೆ ಶಾಂತಿ ಸಿಗ್ಬೇಕು ಅಂದ್ರೆ ನಾನು ನಿನಗೆ ನನ್ಗೆ ಶಿಕ್ಷೆ ಕೊಡ್ಬೇಕಂತೆ. ಶಿಕ್ಷೆನಾ? ನಾನ್ ಕೊಡದೇ ಇದ್ರೆ ರಾಮಾಚಾರಿ ದೇವನೇ ಬಂದ್ ಕೊಡುತ್ತಂತೆ. ಅಯ್ಯಯ್ಯೋ, ಬೇಡ ನೀನೇ ಶಿಕ್ಷೆ ಕೊಡು. ಹೇಳು, ನಾನೇನ್ ಮಾಡ್ಬೇಕು? ಅದನ್ನ ಫೋನ್ ಮಾಡೇ ಹೇಳುತ್ತಂತೆ. ಇನ್ನೇನೋ ಫೋನ್ ಬರುತ್ತೆ, ಅಲ್ಲಿವರೆಗೂ ನೀನ್ ವಿಶ್ರಾಂತಿ ಮಾಡು, ಕುತ್ಕೋ. ಅಯ್ಯೋ ದೇವ್ರೆ, ಮನ್ಸಿಗೆ ಶಾಂತಿನೇ ಇಲ್ದೇ ಇರುವಾಗ ವಿಶ್ರಾಂತಿ ಹೇಗ್ ತಗೊಳ್ಳಿ ಮುರಾರಿ? ಇರು ಇನ್ಮೇಲಿದೆ ನಿನಗ್ ಮಾರಿ ಹಬ್ಬ. ವಿಸ್ಕಿ Yes. ಡ್ಯಾಡ್, ಅಷ್ಟೊಂದು ಖೂಬ್ಸೂರತ್ ಇರೋ ಚಾರು ವಿಡೋ ಕೇಸೆ ಹೋಗೆ? ಅದೊಂದು ದೊಡ್ಡ ಸ್ಟೋರಿ ಹೇಳಿ ಅಂದ್ರೆ. ಲಾಂಗೆಸ್ಟ್ ಕತೆನ ಶಾರ್ಟ್ ಅಂಡ್ ಸ್ವೀಟ್ ಆಗಿ ಮಾಡಿ ಹೇಳ್ಬಿಡಿ. ಪಾಪ ಫಾಸ್ಟ್ ಫುಡ್ ತಿನ್ಕೊಂಡ್ ಬೆಳೆದಿರೋ ಘಟ ಅದು. ಆ ಘಟಕ್ಕೆ ನಿಮ್ಮ ಲಾಂಗೆಸ್ಟ್ ಕತೆನ ಕೇಳೋಷ್ಟು ತಾಕತ್ತಿಲ್ಲ. ಚಿಕ್ಕೇಶ್ವರ, ಓಕೆ. ನಾನೇನ್ ಮಾತಾಡ್ತಾ ಇದ್ದೆ? ಅದೇ ಲಾಂಗೆಸ್ಟ್ ಕತೆ. ವಿವೇಕ್, ನನ್ ಬೇಬಿ ಚಾರುನ ನಾನು ತುಂಬಾ ಮುದ್ದಾಗಿ ಸಾಕಿದ್ದೆ. ಎಲ್ಲ ಅಪ್ಪ ಅಮ್ಮ ಅಂದ್ರು ಮಕ್ಕಳನ್ನ ಮುದ್ದಾಗಿ ಸಾಕದ್. ತುಂಬಾ ಹಠ ಕೋಪ ಎಲ್ಲ ಇತ್ತು. ಅವ್ಳು ಏನ್ ಕೇಳಿದ್ರು ಇಲ್ಲ ಅಂತ ಹೇಳ್ತಾ ಇರ್ಲಿಲ್ಲ, ಎಲ್ಲ ಕೊಡಿಸ್ತಾ ಇದ್ವಿ. तो मेरा चारू डार्लिंग को ರಾಮಾಚಾರಿ ಅಂದ್ರೆ ಪಸಂದ್ ಆಯ್ತಾ? You're right. ನನ್ನ ಬೇಬಿಗೆ ದರಿದ್ರ ರಾಮಾಚಾರಿ ಇದ್ರೆ ಸಾಯಿಸೋಷ್ಟು ಕೋಪ ಇತ್ತು. ಆದ್ರೆ ಅವ್ನು ಏನ್ ಮಂತ್ರ ಮಾಡದ್ನೋ ಗೊತ್ತಿಲ್ಲ. ಲಾಸ್ಟಿಗೆ ನನ್ ಬೇಬಿ ಆ ಬಿಕಾರಿ ರಾಮಾಚಾರಿನ ಮದ್ವೆ ಆಗಿ ನನ್ನಿಂದ ದೂರ ಆಗ್ಬಿಟ್ಲು. ಅವ್ರ ಮನೆಗ್ ಹೋದ್ಮೇಲೆ ನನ್ ಬೇಬಿ ತುಂಬಾ ಬದ್ಲಾಗ್ಬಿಟ್ಲು. ಹಬ್ಬ, ದೇವ್ರ ದೊಡ್ಡವನು. ದರಿದ್ರ ರಾಮಾಚಾರಿನ ಈ ಭೂಮಿಯಿಂದ ದೂರ ಕಳಿಸಿ ನನ್ನ ಬೇಬಿನ ನನ್ ಹತ್ರ ಬರುವಾಗ ಮಾಡ್ದ. ಮಕ್ಳು
ಅಂದ್ರೆ ಆ ರಾಮಾಚಾರಿ ಈಗ ನನ್ ಬೇಬಿ ಲೈಫಲ್ಲಿ ಇಲ್ಲ. ಈ ರಾಮಾಚಾರಿ ಒಬ್ಬನೇ ಚಾರು ಲೈಫಲ್ಲಿ ಇರಕ್ ಸಾಧ್ಯ. ಸೊ ರಾಮಾಚಾರಿಗೆ ಚಾರು ಡಾರ್ಲಿಂಗ್ ಮೇಲೆ ಇಷ್ಟ ಇರ್ಲಿಲ್ವಾ? ನೋ 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 ನೋ, ಆ ಬಿಕಾರಿ ಅಂದ್ರೆ ನನ್ ಬೇಬಿಗೆ ಇಷ್ಟನೇ ಇರ್ಲಿಲ್ಲ. ಅದಕ್ಕೆ ನಾಟಕ ಮಾಡಿ ನನ್ ಬೇಬಿ ಮನ್ಸನ್ನ ಹಾಳು ಮಾಡ್ಬಿಟ್ಟ. ನನ್ನಿಂದ ನನ್ ಬೇಬಿ ದೂರ ಆಗ್ಬಿಟ್ಲು. ನಾನ್ ಸೋತ್ ಹೋದೆ. ಅವನಿಂದ ನನ್ ಮಗಳನ್ನ ಉಳ್ಸೋದಕ್ಕಾಗ್ಲಿಲ್ಲ. ಅದಕ್ಕೆ तो हमने रामाचारी को प्लान ಮಾಡಿ ಮುಗಿಸ್ಬಿಟ್ವಿ. तो आप सबने मिलके ನನ್ನ ರೂಟ್ನ ಫುಲ್ ಕ್ಲಿಯರ್ ಮಾಡ್ಬಿಟ್ರಿ. ಥ್ಯಾಂಕ್ ಯು. तो मेरे रास्ते में ಯಾರು ಅಡ್ಡ ಬರಲ್ಲ? ನಾನ್ ಬರಲ್ಲ. ಕಿಟ್ಟಿ ಬಾ. ಬೈ ದ ವೇ, ದಿಸ್ ಇಸ್ ವಿವೇಕ್. ಇವ್ನ್ ಕಿಟ್ಟಿ ಅಂತ, ನವದೀಪ್ ಅವ್ರ ಮಗ. ಹಲೋ. ಹಾಯ್. ನಮ್ ಚಾರು ಬೇಬಿನ ಮದ್ವೆ ಮಾಡ್ಕೊಳ್ಳೋ ಹುಡುಗ. ಇವನು ಕಿಟ್ಟಿನೋ ರಾಮಾಚಾರಿನೋ ಅಂತ ನನಗ್ ಗೊತ್ತು, ಆದ್ರೆ ಇಲ್ಲಿರೋರ್ಗೆ ಯಾರಿಗೂ ಗೊತ್ತಿಲ್ವೇ. ಏನಿದ್ ಕಿಟ್ಟಿ, ಹೇಳ್ದೆ ಕೇಳ್ದೆ ಸಡನ್ ಆಗಿ ಬಂದಿದ್ಯಾ? ಏನ್ ವಿಷಯ? ನನಗೆ ಹಿಂಸೆ ತಡಿಯಕ್ಕಾಗ್ತಾ ಇಲ್ಲ, ಕಿರಿಕಿರಿ ಆಗ್ತಾ ಇದೆ. ಅಂತದೇನಾಯ್ತು ಕಿಟ್ಟಿ? ಮತ್ ಇನ್ನೇನ್ರಿ ಮತ್ತೆ? ಆ ರಾಮಾಚಾರಿ ಸತ್ತ ಮೇಲೆ ನಿಮ್ ಮಗಳಿಗೆ ನಮ್ಮ ಮನೇಲಿ ಏನ್ರಿ ಕೆಲ್ಸ? ಚಾರು ಮುಖ ನೋಡಿದ್ರೆ ನನ್ಗೆ ಹಾಳಾದ ರಾಮಾಚಾರಿ ಮುಖನ ನೆನಪಾಗುತ್ತೆ. ಹಿಂಸೆ ಆಗ್ತಾ ಇದೆ. ಅಲ್ಲ, ಅವನೇ ನನಗೆ ಇಷ್ಟ ಇಲ್ಲ ಅಂದ್ಮೇಲೆ ಅವ್ನ ಹೆಂಡತಿ ಯಾಕೆ ನಮ್ಮ ಮನೇಲಿ ಇರ್ಬೇಕು? ಈಗೇನು ಅವಳದ್ ನೀವೇ ಕರ್ಕೊಂಡು ಹೋಗ್ತಿರೋ ಇಲ್ಲ ನಾನೇ ಮನೆಯಿಂದ ದಬ್ಬೇಕಾ? ಚಿಂತೆ ಮಾಡ್ಬೇಡ ಕಿಟ್ಟಿ, ಇನ್ನೊಂದ್ ಸ್ವಲ್ಪ ದಿನದಲ್ಲೇ ನಮ್ ಬೇಬಿ ಚಾರುಗೂ ವಿವೇಕ್ಗೂ ಮದ್ವೆ ಮಾಡಿಸ್ತೀವಿ. ಆಮೇಲೆ ನನ್ ಬೇಬಿ ಇವ್ರ ಮನೇಲೇ ಇರ್ತಾಳೆ. ನಿಜ? ಎಸ್. ಓ ಹೌದಾ? ಸೂಪರ್ ಸೂಪರ್ ಸರ್. ನೀವು ವಿವೇಕ್ ಅಲ್ಲ? ಎಸ್ ಸರ್. ಏನ್ ಸರ್ ನೀವು ಸ್ಮಾರ್ಟ್ ಆಗಿದ್ದೀರಾ, ಸಖತ್ತಾಗಿದ್ದೀರಾ ಸರ್. ಸರ್ ನೀವು ಫ್ರಂಟ್ ಇಂದ ಟಾಮ್ ಕ್ರೂಸು, ಹಂಗೆ ಸೈಡ್ ಬಂದೆ ಬ್ರಾಡ್ ಪಿಟ್ಟು, ಹಿಂದಿಂದ ಬಂದ್ರೆ ಡಿಕ್ಯಾಪ್ರಿಯೋನೇ ಸರ್. ಅವರೆಲ್ರು ಆಕ್ಟರ್ಸ್ ಆದ್ರೆ ಎಲ್ರು ಆಕ್ಟಿಂಗ್ ನೀನೊಬ್ಬನೇ ಮಾಡ್ತಾ ಇದೀಯ ಅಲ್ವಾ ರಾಮಾಚಾರಿ ಅಣ್ಣವ್ರೇ? ಸೂಪರ್ ಸರ್. ನೀವು ಥ್ಯಾಂಕ್ ಯು. ಸೂಪರ್ ಸೂಪರ್. ಅನ್ನಂಗೆ ಕಂಗ್ರ್ಯಾಚುಲೇಷನ್ ಸರ್. ವೈ? ಅಲ್ಲ, ಇನ್ನೇನು ಮದುವೆ ಆಗ್ತಿರೋದು ನೀವು, ಅದಕ್ಕೆ. ಓಹೋ, ಸೋ ಸ್ವೀಟ್, ಸೋ ಸ್ವೀಟ್. ಒನ್ಸ್ ಅಗೇನ್ ಥ್ಯಾಂಕ್ ಯು, ಥ್ಯಾಂಕ್ ಯು ವೆರಿ ಮಚ್. ಚಿಕ್ಕೆ ಬರು ಒಮ್ಮೆ ನೋಡು. ಜಿಕೆ ಏನಾಯ್ತು? ಜಿಕೆ ಏನಾಯ್ತು? ಈ ತರ ಒಂದೇ ಸಮ ಕುಡಿತೀಜ ನೀನು? ಓ ಸಾರಿ, ತಗೋತಿದ್ದೆ. ನಾನು ಈ ಮನೆ ಅನ್ನ ತಿಂದಿದ್ದೀನಿ, ಈ ಮನೆ ಎಣ್ಣೆನೂ ಕುಡಿದಿದ್ದೀನಿ, ಕುಡಿತಾನೂ ಇದ್ದೀನಿ. ಆದ್ರೂ ಕಣ್ಣು ಮುಂದೆ ಇರೋ ಸತ್ಯನ ಹೇಳಕ್ಕಾಗ್ತಿಲ್ವಲ್ಲ ಅಂತ ಕೊರಗ್ತಾ ಇದೀನಿ. ಹೇಳಕ್ಕಾಗ್ಲಿಲ್ಲ ಅಂದ್ರೆ ಹೇಳ್ಬಿಡು, ಮನ್ಸಲ್ಲಿ ಇಟ್ಕೊಂಡ್ ಕೊರ್ಗ್ಬೇಡ. ಅದ್ ಯಾರ ಹತ್ರ ಹೇಳ್ಬೇಕು ಓಪನ್ ಆಗಿ ಹೇಳ್ಬಿಡು. ಅಲ್ವಾ? ಕರೆಕ್ಟ್. ಯಾರ ಹತ್ರ ಹೇಳ್ಬೇಕು ಅವ್ರ ಹತ್ರ ಹೇಳ್ತೀನಿ, ಇವಾಗ ಹೇಳ್ತೀನಿ. ಹಿಡ್ಕೊಳ್ಳಿ, ನೀವು ಕುಡಿದು ಖಾಲಿ ಮಾಡಬೇಡಿ. ಕ್ಯಾಯ್ ಅವಾಗಿದ್ದು ಹೇಳ್ತಿದ್ದೀರಿ, ಮತ್ತೆ ಕ್ಯಾಯ ಕ್ಯಾಯ ಅಂತೀರಲ್ಲ. ಸಕ್ಸೇರಾಜಿ, ದಯವಿಟ್ಟು ದಯವಿಟ್ಟು ನನ್ನ ಮಾತ ಗಮನ ಕೊಟ್ಟು ಕೇಳಿ. ಅಲ್ಲಡಿ ಅಲ್ಲಿ ಸೆಂಟ್ರಲ್ಲಿ ಲೈಟ್ ಕಂಬ ತರ ಉದ್ದಗ್ ನಿಂತವನಲ್ಲ, ಅವನು ಕಿಟ್ಟಿ ಅಲ್ಲ. ಫಿರ್ ಕೌನ್ ಹೈ? ಅವನಿಗೆ
ಗಂಡನ್ ಬೇಕ. ಅಯ್ಯೋ ಕಿಟ್ಟಿ ಯಾವತ್ತೋ ಸತ್ ಹೋಗಿ ಬೂದಿ ಆಗ್ಬಿಟ್ಟ. ಅವನು ರಾಮಾಚಾರಿ. ಅಲ್ಲೋಡಿ ಅಲ್ಲಿ ಕುಂತವಳಲ್ಲ, ಅವಳು ಮತ್ತೆ ಅವಳು ಅದ್ರ ಗಡ್ಡ ಹೆಂಡತಿ ಇಬ್ರು ಸೇರ್ಕೊಂಡು ನಿಮ್ಮೆಲ್ರು ಯಾವರಿಸ್ತಾ ಇದ್ದಾರೆ. ಮೇರಾ ಬಾತ್ ಮೇ ಪ್ರಾಮಿಸ್, ನಂಬಿಕೆ ಇಡಿ. ಇದನ್ನ ಅವಮ್ಮ ಮಾನ್ಯ ತಮ್ಮನಿಗೆ ಹೇಳಿದ್ರೆ ಅವಮ್ಮ ನನ್ನ ಮಾತು ಅರ್ಥನೇ ಮಾಡ್ಕೊಂತಿಲ್ಲ. ದಯವಿಟ್ಟು ನೀವಾದ್ರೂ ನನ್ನ ಮಾತು ಅರ್ಥ ಮಾಡ್ಕೊಳ್ಳಿ. ನಾನು ಹೇಳ್ತಿರೋದು ಸತ್ಯ. ನೋಡಿ ನೋಡಿ ನೋಡಿ, ಈ ಬಾಡಿ ಗಾರ್ಡ್ ಪ್ಲಾನ್ ಇದೆಯಲ್ಲ, ಇದೆಲ್ಲ ಬರೀ ಸ್ಕೆಚ್ಚು. ನಿಮ್ಮನ್ನ ಯಾಮರ್ಸಕ್ಕೆ ಅವರಿಬ್ಬರು ಆಡ್ತಿರೋ ನಾಟಕ. ಇವನು ಕಿಟ್ಟಿಯಲ್ಲ, ಇವನು ರಾಮಚಾರಿ, ಚಾರು ಗಡ್ಡನೇ. ಸಕ್ಸೇನಾಜಿ ನೋಡ್ತಾ ಇರಿ, ಇವರಿಬ್ರು ಸೇರ್ಕೊಂಡು ನಿಮ್ಮ ಮಗನ್ಗೆ ಇಡ್ತಾರೆ ಚಿಪ್ಪನ್ನೇ. ಏಯ್ ರಾಮಾಚಾರಿ, ಏನ್ ಬ್ರೋ ಇದು, ಗ್ಯಾಪಲ್ಲಿ ಕುಡಿದ್ರೆ ಖಾಲಿ ಮಾಡ್ಬಿಟ್ಟಿದ್ಯಾ? ದಕ್ಕಿತ ದುಡ್ಡು ಕುಡ್ಕ ನೀನು ಹಾಳಾಗ. ಸಿಗಾಕಂಡ ಕಳ್ಳ. ಸತ್ತೋಗಿದ್ದು ಕಿಟ್ಟಿ, ಇಲ್ಲಿ ನಮ್ ಮುಂದೆ ಬಂದು ನಾಟಕ ಆಡ್ತೀಯ ರಾಮಾಚಾರಿ? ನವದೀಪ್ ಏನ್ ಹೇಳ್ತಾ ಇದ್ದೀರಾ? ನನಗೇನು ಅರ್ಥ ಆಗ್ತಾ ಇಲ್ಲ. ಮುझे भी कुछ समझ में नहीं आ रहा है. ಅದೇ ನನ್ಗೆಲ್ಲ ಅರ್ಥ ಆಗ್ತಾ ಇದೆ, ಅದಕ್ಕೆ ತಾನೇ ಮಾತಾಡ್ತಿರೋದು. ಈಗಲಾದ್ರೆ ಗೊತ್ತಾಯ್ತಾ ನಾನ್ ಏನು ಅಂತ? ಲೆವೆಲ್ ಇರೋದು ಅರ್ಥ ಆಯ್ತಾ? ಸರ್, ನಾನು ರಾಮಾಚಾರಿ ಅಲ್ಲ ಸರ್, ನಾನು ಕಿಟ್ಟಿ. ನೋಡಿ ನೋಡಿ ನೋಡಿ, ಹಂಗೆ ಮತ್ತೆ ಹಂಗೆ ಮಾತಾಡ್ತಾ ಇದಾರೆ. ಹೌದು, ಇನ್ನು ಮಾತಾಡ್ಲೇಬಾರ್ದು. ಸತ್ತ ಹೇಳಿದ್ರೆ ನನಗೆ ಹೊಡಿತೀರಾ? ಅವನ್ನ ನನ್ ಕಣ್ಮುಂದೆ ನನ್ ಕೈಯಾರೆ ಸಾಯಿಸಿದೀವಿ. ಅದನ್ನ ಇಲ್ಲ ಅಂದ್ರೆ ಹಮಾರ ತಾಕತ್ और ಹಮಾರ ಬುದ್ಧಿವಂತಿಕೆಗೆ ಸವಾಲ್ ಮಾಡ್ತಿದ್ಯಾ ನೀನು? ಅಲ್ಲ ಅಲ್ಲ, ಅದು 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 ಹೇಳ್ತೀನಿ ಸರ್, ನಾನೇ ಹೇಳ್ತೀನಿ. ನಾನು ಹೇಳ್ತಾರೆ ಬೇಗ ಹೇಳಿ ಬೇಗ ಹೇಳಿ. ಅದು ಓಕೆ, ಈ ಪಂಚಿ ಯಾಕೆ? ಯಾಕೆ ಅಂದ್ರೆ ಇವೇನೇ ಮತ್ತೆ ಯಾವನೇ ರಾಮಾಚಾರಿ? ಆಗ್ಲಿ ನೋಡ್ತಾ ಇದ್ದೀನಿ ರಾಮಾಚಾರಿ ರಾಮಾಚಾರಿ ಅಂತ. ಅಲ್ಲ, ನಾನು ರಾಮಾಚಾರಿ ಆಗಿದ್ರೆ ನಿನ್ಗೆ ಈ ತರ ಪಂಚ್ ಹೊಡಿತಿದ್ನ? ಗೊತ್ತಾಯ್ತು, ನಾನ್ ಹೆಂಗಿರ್ಬೇಕು ಅಂತ ಗೊತ್ತಾಯ್ತು. ನೋಡಿ, ಎಲ್ಲ ಸರಿಯಾಗಿ ಕೇಳಿಸ್ಕೊಡಿ. ರಾಮಾಚಾರಿ ನಮ್ಮ ಅಣ್ಣನೇ ಆಗಿರ್ಬೋದು, ಆದ್ರೆ ಅವ್ನ ನೆರಳು ಕಂಡ್ರೂ ನನಗೆ ಆಗ್ತಾ ಇರಲಿಲ್ಲ. ಒಂದ್ ವೇಳೆ ನಾನು ರಾಮಾಚಾರಿ ವೇಷ ಹಾಕೊಂಡು ಬದುಕಬೇಕು ಅನ್ನೋ ಪರಿಸ್ಥಿತಿ ಬಂದ್ರೆ ಹಂಗ್ ಬದುಕೋ ಬದಲು ಇಲ್ಲಿ ಫ್ಯಾನ್ ಕಾಣ್ತಾ ಇದೆಯಲ್ಲ, ಇದಕ್ಕೆ ನೇತಾಕೊಂಡು ಸತ್ತೋಗಿರುವೆ ವಿನಃ ಹಂಗಂತೂ ಬದುಕ್ತಾ ಇರ್ಲಿಲ್ಲ ನಾನು. ಅರ್ಥ ಆಯ್ತಾ? ನಾನು ಕಿಟ್ಟೆ.